ಆತ್ಮಹತ್ಯೆಗೆ ಶರಣಾದಂತಹ ಉದ್ಯಮಿ ಸಿ.ಜೆ. ರಾಯ್ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೆದಿದೆ. ಉದ್ಯಮಿ ಸಿ.ಜೆ. ರಾಯ್ ಮೃತದೇಹ ಅದರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಅವರ ಕುಟುಂಬಸ್ಥರು, ಆಪ್ತರು. ಕೆಲವೇ ಕ್ಷಣಗಳಲ್ಲಿ ಸಿ.ಜೆ. ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ರಾಯ್ ಇಷ್ಟದ ಕಾರುಗಳ ಮೂಲಕ ಅಂತಿಮ ಯಾತ್ರೆಯನ್ನು ಕೂಡ ಮಾಡಲಾಗಿದೆ. ಅವರ ಇಷ್ಟದ ಕಾರುಗಳ ಮೂಲಕ ಅಂತಿಮ ಯಾತ್ರೆಯನ್ನು ನಡೆಸಿ ಅವರ ಆಪ್ತರು ಈಗ ಸದ್ಯ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಈಗಾಗಲೇ ಅವರ ಮೃತದೇಹವನ್ನು ಕಲ್ಕೆರೆಯ ಚರ್ಚ್ಗೆ ತೆಗೆದುಕೊಂಡು ಹೋಗಲಾಗಿದೆ. ಬನ್ನೇರುಘಟ್ಟ ಬಳಿಯ ಚರ್ಚ್ಗೆ ತೆಗೆದುಕೊಂಡು ಹೋಗಲಾಗಿದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಬೆಳಗಿನ ದೃಶ್ಯವನ್ನು. ಅವರ ಆಪ್ತರು ಎಲ್ಲ ಬಂದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಂಪ್ರದಾಯಬದ್ಧವಾಗಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಚರ್ಚ್ಗೆ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಆ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಉದ್ಯಮಿ ಸಿ.ಜೆ. ರಾಯ್ ಅವರು ತಮ್ಮ ಕಚೇರಿಯಲ್ಲಿಯೇ, ತಮ್ಮ ಕೊಠಡಿಯಲ್ಲಿಯೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು, ಆ ಸಂದರ್ಭದಲ್ಲಿ ಅಲ್ಲಿ ಐಟಿ ದಾಳಿ ನಡೀತಾ ಇತ್ತು. ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವ ಪ್ರಕಾರ ಐಟಿ ದಾಳಿಗೆ ಹೆದರಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಅದರ ಒತ್ತಡವನ್ನು ಎದುರಿಸ್ತಾ ಇದ್ದರು ಅಂತ ಕುಟುಂಬಸ್ಥ ಅವರ ಸಹೋದರನ ಆರೋಪ. ಮತ್ತೊಂದು ಕಡೆಯಲ್ಲಿ ದೂರನ್ನು ಕೊಟ್ಟಿರೋದು ಅವರ ಸಂಸ್ಥೆಯ ಕಾನ್ಫಿಡೆಂಟ್ ಸಂಸ್ಥೆಯ MD ಆಗಿರುವಂತಹ ಜೋಸೆಫ್ ಅವರು ಎಲ್ಲಿಯೂ ಐಟಿ ದಾಳಿಯ ಬಗ್ಗೆ, ಆ ಟೆನ್ಷನ್ ಬಗ್ಗೆ, ಅದರ ಒತ್ತಡದ ಬಗ್ಗೆ ಎಲ್ಲಿಯೂ ಯಾವುದೇ ರೀತಿಯ ಉಲ್ಲೇಖವನ್ನು ಅವರು ಮಾಡಿರಲಿಲ್ಲ. ಇದಲ್ಲದೆ ಇನ್ನೂ ಹಲವು ಊಹಾಪೋಹಗಳು ಇದರ ಹಿಂದೆ ಹರಿದಾಡ್ತಾ ಇರುವಂಥದ್ದು. ಇವರ ಸಾವಿನ ಸಾವಿಗೆ ನಿಖರವಾದ ಕಾರಣ ಇನ್ನೂವರೆಗೂ ತಿಳಿದು ಬಂದಿಲ್ಲ. ಯಾಕೆ ಅವರು ಶೂಟ್ ಮಾಡಿಕೊಂಡ್ರು? NP ಬೋರ್ 0.25 mm ಪಿಸ್ತೂಲಿನಿಂದ ಶೂಟ್ ಮಾಡಿಕೊಂಡು ಎದೆಯ ಭಾಗಕ್ಕೆ ಶೂಟ್ ಮಾಡಿಕೊಂಡು ಅವರು ಮೃತಪಟ್ಟಿರುವಂಥದ್ದು. ಪೋಸ್ಟ್ಮಾರ್ಟಮ್ ಕೂಡ ಆಗಿದೆ. ಪೋಸ್ಟ್ಮಾರ್ಟಮ್ ಅದರಲ್ಲಿ ಸಿಕ್ಕಿರುವಂತಹ ಪ್ರಿಲಿಮಿನರಿ ಫೈಂಡಿಂಗ್ಸ್ ಪ್ರಕಾರ ಗುಂಡು ಎದೆಯನ್ನು ಹೊಕ್ಕಿದ್ದರಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿತ್ತು. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಎಷ್ಟು ಹೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ? ಹಾಗೆ ತನಿಖೆಯ ಎಲ್ಲಿಯೋ ಯಾವ ಹಂತಕ್ಕೆ ಬಂದು ನಿಂತಿದೆ ಈಗ ತನಿಖೆ? ನವೀನ್, ಖಂಡಿತವಾಗಿ ಮೊದಲಿಗೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು. ಬೆಳಗ್ಗೆ ಸುಮಾರು 10 ಗಂಟೆಗೆ ಸಾರ್ವಜನಿಕರ ಅಥವಾ ಅವರ ಹಿತೈಷಿಗಳ ಅಂತಿಮ ದರ್ಶನಕ್ಕೆ ತಮ್ಮ ನೇಚರ್ಸ್ ಕ್ಲಬ್ ನಲ್ಲಿ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಸದ್ಯಕ್ಕೆ ಈಗ 2:30 ಗಂಟೆಗೆ ಸುಮಾರು ಆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹತ್ತಿರದಲ್ಲಿರುವಂತಹ ಸೇಂಟ್ ಜೋಸೆಫ್ ಚರ್ಚ್ಗೆ ಕೊಂಡೊಯ್ಯಲಾಗಿದೆ. ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ. ಅದಾದ ನಂತರ ಚರ್ಚ್ನಲ್ಲೂ ಕೂಡ ಸುಮಾರು 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ನೇಚರ್ಸ್ ಕ್ಲಬ್ ನಲ್ಲಿ ಅಂತಿಮ ದರ್ಶನಕ್ಕೆ ಅಂತಿಮ ಸಂಸ್ಕಾರಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನ ಕುಟುಂಬಸ್ಥರು ಮಾಡಿಕೊಂಡಿರುವಂತಹದ್ದು. ಅದಾದ ನಂತರ 4:15 ಟೈಮ್ಗೆ ಅಂತಿಮ ಸಂಸ್ಕಾರ ಅಥವಾ ಅಂತಿಮ ಕ್ರಿಯೆ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಅನ್ನುವಂತವನ್ನ ಮಾಹಿತಿಯನ್ನ ಸದ್ಯಕ್ಕೆ ಕುಟುಂಬಸ್ಥರು ನೀಡಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಪೊಲೀಸರು ಕುಟುಂಬಸ್ಥರ ಹೇಳಿಕೆಯನ್ನ ಪಡ್ಕೊಂಡಿದ್ರು. ಜೊತೆಗೆ ಅವರ ಆಪ್ತರು ಯಾರಿದ್ದಾರೆ ಅವರ ಆಪ್ತರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ರು. ಯಾವ ಕಾರಣ ಇರ್ಬೋದು ಈ ಆತ್ಮಹತ್ಯೆಗೆ ಕಾರಣ ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ತಮ್ಮ ರಾಯ್ ಅವರ ಸಹೋದರ ಈಗಾಗಲೇ ಬಾಬು ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಐಟಿ ಅಧಿಕಾರಿಗಳು ಈ ಒತ್ತಡ ಏರಿದ್ರು ಅಂತ ಹೇಳಿ ಈಗಾಗಲೇ ಅವರಿಗೆ ಐಟಿ ಅಧಿಕಾರಿಗಳು ಯಾರಿದ್ದಾರೆ ಆ ಇಬ್ಬರು ಐಟಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ಕರೆದು ಯಾವ ರೀತಿಯಾದಂತಹ ವಿಚಾರಣೆಯನ್ನ ರಾಯ್ ಅವರು ಎದುರಿಸ್ತಾ ಇದ್ರು ಅನ್ನುವಂತಹದ್ದನ್ನ ಅವರ ಬಳಿ ಮಾಹಿತಿ ಪಡೆದು ಅದಾದ ನಂತರ ಮುಂದಿನ ಹಂತಕ್ಕೆ ಹೋಗ್ತೀವಿ ಅನ್ನುವಂತಹದ್ದನ್ನ ಪೊಲೀಸರು ತಿಳಿಸಿರುವಂತಹದ್ದನ್ನ. ಚಂದ್ರಶೇಖರ್, ಈಗಾಗಲೇ SITಯನ್ನು ರಚನೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. SIT ತನ್ನ ತನಿಖೆಯ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದೆ. SIT ಏನೇನೆಲ್ಲ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದೆ ಈಗ? ಖಂಡಿತವಾಗಿಯೂ ನವೀನ್, ಈಗಾಗಲೇ ಜಂಟಿ ಆಯುಕ್ತರಾಗಿರುವಂತಹ ವಂಶಿ ಕೃಷ್ಣ ಹಾಗೂ ಸೆಂಟ್ರಲ್ DCP ಆಗಿರುವಂತಹ ಅಕ್ಷಯ್ ಆಕೆ, ಜೊತೆಗೆ ದಕ್ಷಿಣ ವಿಭಾಗದ DCP ಆಗಿರುವಂತಹ ಲೋಕೇಶ್ ಜಗ್ಲಾಸ್ಕರ್ ಈ ಕಂಪ್ಲೀಟ್ ತಂಡವನ್ನ SIT ಮಾಡ್ಕೊಂಡಿರುವಂತಹದ್ದು. ಈಗಾಗಲೇ SIT ತಂಡ ಈಗಾಗಲೇ ಅಶೋಕ್ ನಗರ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ಮಾಡಿದ್ರು. ಆ ವಿಚಾರಣೆಯ ರಿಪೋರ್ಟ್ ಅನ್ನ ಕೂಡ ಪಡ್ಕೊಂಡಿರುವಂತಹದ್ದು. ಈಗಾಗಲೇ PM ರಿಪೋರ್ಟ್ಗೂ ಕೂಡ ಮನವಿಯನ್ನ ಸಲ್ಲಿಸಿದ್ರು. ಪ್ರಾಥಮಿಕವಾಗಿ PM ರಿಪೋರ್ಟ್ ಅನ್ನ ಕೂಡ
ಈಗಾಗಲೇ ಸಲ್ಲಿಕೆ ಆಗಿರುವಂತಹದ್ದು. ಅದಾದ ನಂತರ ಈ ಹಿಂದೆ ಏನು CCTVಗಳನ್ನ 3 ತಿಂಗಳ ಹಿಂದೆ CJ ರಾಯ್ ಅವರ ಆಫೀಸಲ್ಲಿ ಒಂದು ಸ್ಥಗಿತಗೊಳಿಸಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. ಯಾವ ಕಾರಣಕ್ಕಾಗಿ ಸ್ಥಗಿತಗೊಳಿಸಲಾಗಿತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಏನು ಅವರ ಆಪ್ತರ ಬಳಗ ಜೊತೆಗೆ ಡೈರಿಯಲ್ಲಿ ಅವರು ಒಂದು ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಡೈರಿಯಲ್ಲಿ ಇರುವಂತಹ ಹೆಸರುಗಳು ಯಾರ್ಯಾರ್ದು, ಜೊತೆಗೆ 3 ತಿಂಗಳಿಂದ ಕೂಡ ಯಾರ ಜೊತೆ ಅತಿ ಹೆಚ್ಚು ಸಂಪರ್ಕದಲ್ಲಿ ಅವರಿದ್ದಾರೆ, ದುಬೈನಲ್ಲಿ ಎಷ್ಟು ದಿನಗಳ ಕಾಲ ಅಲ್ಲಿ ವಾಸ ಇದ್ರು, ಅದಾದ ನಂತರ ದುಬೈನಲ್ಲಿ ಯಾವೆಲ್ಲ ಬಿಸ್ನೆಸ್ಗೆ ಒಂದು ಕೈ ಹಾಕಿದ್ರು, ದುಬೈನಲ್ಲಿ ವಿದೇಶಿಗರ ಪಾರ್ಟ್ನರ್ಶಿಪ್ ಅನ್ನ ಕೂಡ ಹೊಂದಿದ್ರು CJ ರಾಯ್ ಅವರು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಪಾರ್ಟ್ನರ್ಸ್ ಮಧ್ಯೆ ಏನಾದ್ರೂ ವೈಮನಸ್ಸಿತ್ತ ಅಥವಾ ಕುಟುಂಬದ ಜೊತೆಯಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಏನಾದ್ರೂ ಒಂದು ವೈಮನಸ್ಸಿತ್ತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರ ಹೇಳಿಕೆಗಳನ್ನ ಕೂಡ ಈಗಾಗಲೇ ಅಶೋಕ್ ನಗರ ಪೊಲೀಸರು ಕಂಪ್ಲೀಟ್ ಆಗಿ SIT ತಂಡಕ್ಕೆ ಒಂದು ಹಸ್ತಾಂತರ ಮಾಡಿರುವಂತಹದ್ದು. ಈ SIT ತಂಡ ಈಗಾಗಲೇ ಆ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕಂಪ್ಲೀಟ್ ಆಗಿ ಅವರ ಒಂದು ಯಾವೆಲ್ಲ ನೆಟ್ವರ್ಕ್ ಇದೆ ಆ ನೆಟ್ವರ್ಕ್ ಅನ್ನ ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡುವ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ನವೀನ್, ಚಂದ್ರಶೇಖರ್, ಇಲ್ಲಿ ದೂರುದಾರ ಜೋಸೆಫ್ ಅವರೇನಿದ್ದಾರೆ, ಜೋಸೆಫ್ ಅವರು ಕಡೆಯದಾಗಿ ಇವರನ್ನ ಜೀವಂತವಾಗಿ ನೋಡಿದಂತಹ ವ್ಯಕ್ತಿಗಳಲ್ಲಿ ಅವರೊಬ್ರು, ಅವರೇ ದೂರನ್ನು ಕೊಟ್ಟಿರೋದು. ಅವರನ್ನು ಕೂಡ ಮತ್ತೆ ಏನಾದ್ರು SIT ವಿಚಾರಣೆ ನಡೆಸುವ ಸಾಧ್ಯತೆಗಳಿದೆಯಾ? ಖಂಡಿತವಾಗಿಯೂ ನವೀನ್, ಯಾಕೆಂತಂದ್ರೆ ಈಗಾಗಲೇ ಏನು ತಮ್ಮ ಬಾಬು ಅವರು ಏನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. IT ಅಧಿಕಾರಿಗಳು, ಅದರಲ್ಲೂ ಕೇರಳ IT ಅಧಿಕಾರಿಗಳು ಸಾಕಷ್ಟು ಒತ್ತಡವನ್ನ ಏರಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಏನು ಈಗಾಗಲೇ ದೂರನ್ನ ಕೊಟ್ಟಿರುವಂತಹ ಜೋಸೆಫ್ ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ನ ಕೇರಳ MD ಏನಿದ್ದಾರೆ, ಅವರು ಒಂದು ದೂರನ್ನ ದಾಖಲು ಮಾಡುವಂತ ಸಂದರ್ಭದಲ್ಲಿ IT ಅಧಿಕಾರಿಗಳ ಯಾವುದೇ ರೀತಿಯಾದಂತಹ ಒತ್ತಡದ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಅವರನ್ನ ಕರೆದು ಮತ್ತೊಮ್ಮೆ ಹೇಳಿಕೆಯನ್ನ ಪಡ್ಕೊಂಡ್ರೆ ಬೇರೆ ಏನಾದ್ರೂ ಆಂಗಲ್ ಸಿಗ್ಬೋದಾ, ಅಥವಾ ಬೇರೆ ಏನಾದ್ರೂ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಒತ್ತಡ ಇತ್ತ, ಅಥವಾ ಲಾಸ್ ಏನಾದ್ರೂ ಆಗಿ ಫೈನಾನ್ಷಿಯಲ್ ಆಗಿ ಒತ್ತಡದಲ್ಲಿದ್ರ, ಅಥವಾ ಸಾಲಕ್ಕೆ ಏನಾದ್ರೂ ಸಿಲುಕಿದ್ರ CJ ರಾಯ್ ಅವರು ಅನ್ನುವಂತಹ ಮಾಹಿತಿಯನ್ನ ಅವರ ಕಡೆಯಿಂದ ಕಲೆ ಹಾಕ್ಲಿಕ್ಕೆ ಏನು ಅವರ ಒಂದು ಹೇಳಿಕೆಯನ್ನ, ಜೋಸೆಫ್ ಅವರ ಹೇಳಿಕೆಯನ್ನ ಪಡ್ಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಇನ್ನು ಈ ಒಂದು ಕಾನ್ಫಿಡೆನ್ಸ್ ಗ್ರೂಪ್ ನ ಕಂಪ್ಲೀಟ್ ಆಗಿ ಈ ಹಿಂದೆ ಏನು ಪ್ರಾಜೆಕ್ಟ್ ನಡೀತಾ ಇದಾವೆ, ಜೊತೆಗೆ 2 ವರ್ಷಗಳಿಂದ ಕೂಡ ರಿಯಲ್ ಎಸ್ಟೇಟ್ ಲಾಭದಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಹೀಗಾಗಿ ಅವರ ಪ್ರಾಜೆಕ್ಟ್ ಗಳು ಎಷ್ಟು, ಈಗ ಈ ಎಲ್ಲಾ ಸಾಲ ಏನಾದ್ರೂ ಇತ್ತ, ಆ ಸಾಲಗಾರರ ಒತ್ತಡ ಏನಾದ್ರೂ ಇತ್ತ, ಜೊತೆಗೆ ಏನು ಕೆಲವೊಂದು ಗುಮಾನಿಗಳು ಕೂಡ ಇರುವಂತಹದ್ದು, ಬೇನಾಮಿ ಆಸ್ತಿಗಳು ಕೂಡ ಇವರ ಮೇಲೆ ಇತ್ತು ಅನ್ನುವಂತಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.